ಮಾಡ್ತಾರೆ. ಹೌದಾ ಅಪ್ಪಿ ಪಂಚವಾರ್ಷಿಕ ಯೋಜನೆ ತರ ನಮ್ಮ ಒಂದು ರಾಜ್ಯ ಸರ್ಕಾರ ಎಲ್ಲಾ ಕಾಲ್ಫಾರ್ಮ್ಗಳನ್ನ ಮಾಡಿಟ್ಟಿದೆ. ಅಪ್ಪಿ ಸೀರಿಯಸ್ ಆಗಿ ಹೇಳ್ತೀನಿ, ಎಷ್ಟೋ ವಿದ್ಯಾರ್ಥಿಗಳು ಇದೇ ಬೆಂಗಳೂರಲ್ಲಿ ಜೊಮ್ಯಾಟೊ ಸ್ವಿಗ್ಗಿ ಅಂತಂದೇಳಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ಹಂಬಲ ಇದೆ ತಾನೇ ಅವರಿಗೆ ನೌಕರಿ ಮಾಡ್ಕೋಬೇಕಂತ. ಅಷ್ಟು ಅರ್ಥ ಆಗಲ್ವಾ ಇವ್ರಿಗೆ? ಅಷ್ಟು ಅರ್ಥ ಆಗಲ್ವಾ? ಅಷ್ಟೆಲ್ಲ ಯಾಕೆ? ಧಾರವಾಡ ಬನ್ನಿ, ಬಿಜಾಪುರ್ ಬನ್ನಿ, ಎಷ್ಟೋ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ಹೇಳ್ತೀನಿ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾರೆ, ಕಿರಾಣಿ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಾರೆ, ಪಾರ್ಟ್ ಟೈಮ್ ಜಾಬ್. ಯಾಕಂದ್ರೆ ತಮ್ಮ ಆರ್ಥಿಕ ಜೀವನ ರೂಪಿಸ್ಕೋಬೇಕಂತಂದೇಳಿ. ಅಪ್ಪಿ ನಮಗೂ ಸ್ವಾಭಿಮಾನ ಇದೆಯೋ? ಮನೆಯಲ್ಲಿ ಪೇರೆಂಟ್ಸ್ ಗೆ ನಾವು ದಿನ ತಾತ ಅಂದ್ರೆ ಮುಂದೊಂದು ದಿನ ನಮಗೆ ಅದು ತೂತು ಆಗುತ್ತೆ ಅಂತ ನಮಗೆ ಸ್ವಾಭಿಮಾನ ಇದೆ. ನಮಗೆ ನೌಕರಿ ಕೊಡ್ರಿ, ನಮಗೆ ಅಧಿಕಾರ ಕೊಡ್ರಿ. ಯಾಕೆ ನಿಮ್ಗೆ ಅಷ್ಟು ನಿಮಗೆ ಇದಾಗ್ತಾ ಇದೆ? ಅಷ್ಟೆಲ್ಲ ಯಾಕೆ ನಿಮಗೆ ಭಯ ಆಗ್ತಾ ಇದೆ? ನಮಗೆ ಅಧಿಕಾರ, ನಾವು ನಿಮಗೆ ಏನು ಕೇಳ್ತಾ ಇಲ್ಲ. ನಾವು ನಿಮಗೆ ಕಾಲ್ ಫಾರ್ ಮಾಡಿ ಅಂತ ಇದೀವಿ ವಿನಃ ಸರ್ಕಾರಿ ನೌಕರಿ ಕೊಡಂತ ಇಲ್ಲ. ಅವಕಾಶ ಕೊಡಿ, ನಾವು ತಗೊಂತೀವಿ, ನಮಗೆ ದಮ್ಮಿದೆ. ಅವಕಾಶ ಕೊಡ್ರಿ, ನಮಗೆ ದಮ್ಮಿದೆ. ಹೌದಲ್ವಾ? ಇನ್ನು ಎಷ್ಟು ದಿನಗಳ ಕಾಲ ಹೀಗೆ ಕರ್ನಾಟಕದಲ್ಲಿ ಇರ್ತಕ್ಕಂತ ಪ್ರತಿ ಮೂಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ಹೀಗೆ ಸುಮ್ನೆ ಕುಂತ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಅವ್ರು ಯಾವ್ದು ಕಾಲ್ಫಾರ್ಮ್ ಮಾಡಲ್ಲ. ನಿಮಗೆ ಗೊತ್ತಾ, ಅಸೆಂಬ್ಲಿಯಲ್ಲಿ ಕಚ್ಚಾಡ್ತಾರೆ. ಒಂದು ಪ್ರೋಗ್ರಾಮ್ ಬಗ್ಗೆ ಮಾತಾಡಲ್ಲ, ಒಂದು ಯೋಜನೆಗಳ ಬಗ್ಗೆ, ಒಂದು ಕಾಲ್ಫಾರ್ಮ್ ಗಳ ಬಗ್ಗೆ ಮಾತಾಡಲ್ಲ. ಅಂದ್ರೆ ಅದು ಒಂಥರ ಏನಾಗಿದೆ ಗೊತ್ತಾ, ಇದು ಬಿಗ್ ಬಾಸ್ ಹೋಮ್ ಇದೆ ಅಲ್ಲ, ಆ ರೀತಿ ಆಗಿದೆ. ಇವ್ರು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾರೆ, ಅಸೆಂಬ್ಲಿಗೆ ಇವರು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾರೆ. ನಾನು ಹಿಂಗೆ ಮಾತಾಡ್ತೀನಿ, ಅದಕ್ಕೆ ವಿರೋಧ ಪಕ್ಷ ಹಿಂಗೆ ಮಾತಾಡ್ಬೇಕಂತ ಮಾತಾಡ್ಕೊಂಡ್ ಬರ್ತಾರೆ. ಎದಕ್ಕೆ ಹಂಗ್ ಮಾತಾಡ್ಕೊಂಡ್ ಬರ್ತಾರೆ ಗೊತ್ತಾ? ತಿಂದಿದ್ದು ಹರಿಸ್ಬೇಕಲ್ಲ. ಇನ್ನು ಎಷ್ಟು ದಿನಗಳ ಕಾಲ ಹೀಗೆ? ಅದನ್ನ ನಾವು ಮೊಬೈಲ್ ಅಲ್ಲಿ ಹಿಡ್ಕೊಂಡು ಕುಂದಿರ್ತೀವಿ. ಅಲ್ಲರಿ ಜಸ್ಟ್ ವಿಚಾರ ಮಾಡಿ, ಅಧಿಕಾರವನ್ನು ಬೇಕಂತ ಇಷ್ಟು ನಾವು ಇಲ್ಲಿ ಕುಂತು ಇದು ಮಾಡ್ತಿದೀವಿ. ಅದು ಲಾಸ್ಟ್ ಟೈಮ್ IPL ಗೆದ್ರೆ ಅಷ್ಟು ಮಂದಿ ಕಲಿತಾರೆ ಜನ, ಅಷ್ಟು ಜನ ಸತ್ತೋದ್ರು. ಇಲ್ಲಿ ಎಷ್ಟು ಜನ ಕಲಿಬೇಕು ಗೊತ್ತಾ? ಆ ರೀತಿ ಜನವನ್ನ ನಾವು ಎಲ್ಲಿಗೆ ಹೋಗ್ಬೇಕಂತಂದ್ರೆ, ಸೀರಿಯಸ್ ಆಗಿ ಹೇಳ್ತೀನಿ, ನಾವು ಸೀದಾ ವಿಧಾನಸೌಧಕ್ಕೆ ನುಗ್ಬೇಕು. ಅವಾಗ ಮಾತ್ರ ನಮ್ಮ ಒಂದು ಹಕ್ಕುಗಳು ಈಡೇರಕ್ ಸಾಧ್ಯ. ಇವ್ರು ಇಲ್ಲ ಅಂದ್ರೆ ನಮಗೆ ಹೀಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ನಮಗೆ ಹೀಗೆ ಮುಚ್ಚುತ್ತಾರೆ. ಸೀರಿಯಸ್ ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಕೈಯಲ್ಲಿ ಪುಸ್ತಕ ಕೊಡಿ, ಕುಕ್ಕರ್ ಬೇಡ. ನಾವು ಓದ್ತೀವಿ, ನಾವು ಜಾಬ್ ಮಾಡ್ಕೊತೀವಿ, ನಮಗೆ ಸ್ವಾಭಿಮಾನ ಇದೆ. ಹೌದಾ? ನಾನು ಹೇಳ್ತಾ ಇದ್ದೀನಿ ಕೇಳಿ. ನಿನಗೆ ಇನ್ನೂ ಒಂದು ಮಾತು ಹೇಳ್ತಿದ್ದೀನಿ. ಸರ್ ಹೇಳ್ತಾ ಇದಾರೆ ನಮ್ ಕೈಲಿ ಹಾಲ್ ಟಿಕೆಟ್ ಕೊಡಿ ಅಂತ ಹೇಳ್ತಿದ್ದಾರೆ. ಸರ್ ಹಾಲ್ ಟಿಕೆಟ್ ಅವರು ಕೊಡಲ್ಲ ಸರ್. ನಮಗೆ ನಾವು ಅಸೆಂಬ್ಲಿನ ಮುತ್ತಿಗೆ ಹಾಕ್ಲೇಬೇಕು ಸರ್, ಇಲ್ಲಾಂದ್ರೆ ಇದು ಆಗಂಗಿಲ್ಲ ಸರ್ ಹೋರಾಟ. ಹೌದಾ? ಅಪ್ಪೇ ಕೇಳಿ. ಅಲ್ಲ ಸರ್, ಅವರು ಬಸ್ ಟಿಕೆಟ್ ಕೊಡ್ತಾರೆ ಫ್ರೀ, ನಮಗೆ ಹಾಲ್ ಟಿಕೆಟ್ ಕೊಡಲ್ಲ. ಅವರು ನಮ್ಮ ಕೈಯಲ್ಲಿ ಚಿಪ್ಪು ಇದೇ ಕೊಟ್ಟಿರೋದು. ಭರವಸೆಗಳು ಎಲೆಕ್ಷನ್ ಸಂದರ್ಭದಲ್ಲಿ ಮನೆಗೆ ಬರ್ತಿರಲ್ರಿ, ನೆಕ್ಸ್ಟ್ ಟೈಮ್ ಬರೋದು ನಿಮಗೆ ನಾಚಿಕೆ ಆಗಲ್ವಾ? ನೋಡೋಣ ಹೆಂಗ್ ಬರ್ತೀರಾ ಅಂತ ಹೇಳಿ. ಎಲ್ಲಾ ವಿದ್ಯಾರ್ಥಿಗಳು ಮನೆ ಹೊರಗಡೆ ನಿಂತ್ಕೋಬೇಕು. ಅವ್ರು ನೆಕ್ಸ್ಟ್ ಎಲೆಕ್ಷನ್ ಹೆಂಗಿರ್ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು, ಈ ರಾಜ್ಯ ಬಾಜು ಇರೋ ಎಲ್ಲಾ ರಾಜ್ಯಗಳಲ್ಲಿ ಕಾಲ್ಫಾರ್ಮ್ ಆಗ್ತಿದಾವೋ. ಎಲ್ಲ ಮಹಾರಾಷ್ಟ್ರ ನೋಡಿ, ಕೇರಳ ನೋಡಿ, ತಮಿಳುನಾಡು ನೋಡಿ, ಆಂಧ್ರ ಪ್ರದೇಶ ನೋಡಿ, ತೆಲಂಗಾಣ, ಪ್ರತಿಯೊಂದು ರಾಜ್ಯದಲ್ಲಿಯೂ ಸಿಸ್ಟಮೆಟಿಕ್ ಆಗಿ ಕಾಲ್ಫಾರ್ಮ್ ಆಗ್ತಿದೆ. ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ತಿಲ್ಲ ಗೊತ್ತಾ? ದುಡ್ಡೇ ಇಲ್ಲ. ಕೊಟ್ಟು ದುಡ್ಡೇ ಇಲ್ಲ. ಸರ್ಕಾರ ನಮಗೆ ಎಲೆಕ್ಷನ್ ಹೌದಾ ಸರ್? ನಾನು ನಿಮಗೊಂದು ಮಾತು ಕೇಳ್ತೀನಿ. ಎಕ್ಸೆಪ್ಟ್ ತೆಲಂಗಾಣ, ಅಲ್ಲೂ ಗ್ಯಾರಂಟೀಸ್ ಇದೆ, ಇಲ್ಲೂ ಗ್ಯಾರಂಟೀಸ್ ಇದೆ, ಅದರಿಂದ ಕೊಡಕ್ ಆಗ್ತಾ ಇಲ್ಲ ಅಷ್ಟೇ. ಇಲ್ಲಿ ಕರ್ನಾಟಕದಲ್ಲಿ ಏನ್ ಕೊಟ್ಟಿದ್ದಾರೆ? ತೋರಿಸಿ ಅದು ನೋಡಿ. ಎಲ್ಲರೂ ಪ್ಲೇಕರ್ಸ್ ಮೇಲೆ ಐತಿ, ದಯವಿಟ್ಟು ಮಾಸ್ಕ್ ಎಲ್ಲರೂ ಮಾಸ್ಕ್ ಪ್ಲೇಕರ್ಸ್ ಎಲ್ಲ ಮೇಲೆ ಐತಿ, ದಯವಿಟ್ಟು. ಮಾಸ್ಕ್ ಅನ್ನು ದಯವಿಟ್ಟು ಮೇಲೆ ತೋರಿಸಿ. ದಯವಿಟ್ಟು ಪ್ಲೇ ಕಾರ್ಡ್ ಮಾಸ್ಕ್ ದಯವಿಟ್ಟು ಬೇಕೇ ಬೇಕು. ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು. ಸಿದ್ದರಾಮಯ್ಯನವರಿಗೆ
ದಯವಿಟ್ಟು ಬ್ಲೇಕರ್ಸ್ ಮೇಲೆ ಎತ್ತಿ. ಮಾಸ್ಕ್ ದಯವಿಟ್ಟು. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು ಅಂದ್ರೆ ಉದ್ಯೋಗ ಭಾಗ್ಯ ಬೇಕು ಅಂತ. ಬೇಕೇ ಬೇಕು, ಉದ್ಯೋಗ ಬೇಕು, ಬೇಕೇ ಬೇಕು, ಉದ್ಯೋಗ ಬೇಕು, ಬೇಕೇ ಬೇಕು, ಉದ್ಯೋಗ ಬೇಕು. ಎಲ್ಲಿಯವರೆಗೆ ಹೋರಾಟ, ಉದ್ಯೋಗ ಸಿಗೋವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಉದ್ಯೋಗ ಸಿಗೋವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಉದ್ಯೋಗ ಸಿಗೋವರೆಗೂ ಹೋರಾಟ. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ.